ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅರಿಜಾನ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೀಮೆ ಅಕ್ಕಿ ಪಾಯಸ ಮತ್ತು ಅದು ಕಾಂಬಿನೇಷನ್ ಆಗಿ ಬಜ್ಜಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟು ಈರುಳ್ಳಿ ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ರೋಲ್ ಪುಷ್ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಣ್ಣದಾಗಿದೆ ನೋಡಿ. ಏನಾದ್ರು ನಮಗೆ ಅಯ್ಯೋ ಯಾರಪ್ಪ ಮಾಡ್ತಾರೆ, ಈ ಈರುಳ್ಳಿ ಕಟ್ ಮಾಡಬೇಕು ಅಂದರೆ ಕಣ್ಣೆಲ್ಲ ಉರಿಯುತ್ತೆ ಅಂತ ಹೇಳಿ ಅಂದ್ಕೊಂಡ್ರೆ ಬೇಗ ಈ ರೋಲ್ ಪುಷ್ ಚಾಪರಲ್ಲಿ ಬೇಗ ಕಟ್ ಮಾಡ್ಬೋದು. ಹಾಗೆ ಪಟ್ಟಂತ ಕಟ್ ಮಾಡಿಕೊಂಡು ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ತೊಗೋತಿದ್ದೀನಿ. ನೀವು ಇಲ್ಲಿ ಖಾರದ ಪುಡಿನೂ ಆ್ಯಡ್ ಮಾಡ್ಕೋಬೋದು. ನಿಮಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗಲ್ಲ ಅಂದರೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಹಾಗೆ ಇಲ್ಲಿ ಒಬ್ಬರೊಬ್ಬರು ಎಣ್ಣೆ ಕೂಡ ಬಿಸಿ ಎಣ್ಣೆ ಕೂಡ ಆ್ಯಡ್ ಮಾಡ್ತಾರೆ. ನಾನು ಬಿಸಿ ಎಣ್ಣೆ ಆ್ಯಡ್ ಮಾಡಿಲ್ಲ. ಉಪ್ಪು ಆ್ಯಡ್ ಮಾಡಿಕೊಂಡು ಸೋಡಾ ಹಾಕ್ಕೊಬೇಕು. ಸ್ವಲ್ಪ ನಿಮಗೆ ಜಾಸ್ತಿ ಊದ್ಕೊಬೇಕು, ಕ್ರಿಸ್ಪಿ ಆಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಸೋಡಾ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಯಾಕೆ ಹಾಕ್ಕೊತಾರೆ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರಬೇಕು ಅಂತ ಹೇಳಿದ್ರೆ ಒಬ್ಬೊಬ್ಬರು ಆ್ಯಡ್ ಮಾಡ್ಕೊತಾರೆ. ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಕಲಸಿಟ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಕಲಸಿಟ್ಕೊಳ್ಳಿ. ಯಾಕೆ ಅಂದರೆ ಈರುಳ್ಳಿ ನೀರು ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ನಾವು ಎಣ್ಣೆಗೆ ಬಿಡಬೇಕಾದ್ರೆ ಸರಿ ಹೋಗುತ್ತೆ. ಇಲ್ಲ ನಾವು ತುಂಬ ತೆಳು ಕಲಿಸ್ಕೊಂಡ್ಬಿಟ್ರೆ ಎಣ್ಣೆಗೆ ಬಿಡಬೇಕಾದ್ರೆ ತುಂಬ ತೆಳು ಆಗಿಬಿಟ್ಟು ಅದು ಸ್ಪ್ರೆಡ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಈರುಳ್ಳಿ ಬಜ್ಜಿಗೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸೀಮೆ ಅಕ್ಕಿಗೆ ನಾನು ನೆನೆಸಿಟ್ಕೊಂಡಿದ್ದೀನಿ. ಇಲ್ಲ ನಮ್ಗೆ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಆಮೇಲೆ ಸೀಮೆ ಅಕ್ಕಿ ಹಾಕಿ, ಇಲ್ಲ ನಮ್ಮ ಸೀಮೆ ಅಕ್ಕಿ ಪಾಯಸ ನಾನು ಮಾಡಬೇಕು ಅಂತ ಅಂದ್ಕೊಂಡಾಗ ಬೆಳಗ್ಗೆನೇ ನೆನೆಸಿಟ್ರೆ ಸರಿ ಹೋಗುತ್ತೆ, ನೆಂದಿರುತ್ತೆ. ಹಾಗೆ ಸೀಮೆ ಅಕ್ಕಿ ಪಾಯಸಕ್ಕೆ ನಾನು ಕಾಯಿ ತೊಗೊಂಡಿದ್ದೀನಿ. ಕಾಯಿ ತುರಿದು ಮಿಕ್ಸಿಗೆ ಹಾಕ್ಕೋಬೇಕು. ಹಾಗೆಯೇ ಹಾಕ್ಕೊಬಾರ್ದು. ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲ ಏಲಕ್ಕಿ ಪುಡಿ ಇಲ್ಲ ಅಂದ್ರೂ ಸಹ ನೀವು ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಏಲಕ್ಕಿ ಪುಡಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬಿಡಿ. ಸ್ವಲ್ಪ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಗ್ರೈಂಡ್ ಆಗೋವರೆಗೂ ಗ್ರೈಂಡ್ ಮಾಡಿ. ನೋಡಿ, ಈ ಥರ ಹಾಕಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ. ಕೈಲಿ ಈ ಥರ ಮುಟ್ಟು ನೋಡಿದ್ರೆ ಫುಲ್ ಸಣ್ಣ ಆಗೋ ರೀತಿ ನೀವು ರುಬ್ಕೋಬೇಕಾಗುತ್ತೆ. ನಾನಿಲ್ಲಿ ಸೀಮೆ ಅಕ್ಕಿನ ಒಂದು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಅದೇ ಪಾತ್ರೆಯಲ್ಲಿ ಮಾಡ್ಬೋದು. ಹಾಗೆ ಸ್ವಲ್ಪ ಕುದಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅದು ಚೆನ್ನಾಗಿ ಕುದಿಯೋ ತನಕನೂ ವೆಯ್ಟ್ ಮಾಡಬೇಕು. ಇಲ್ಲ ಸೀಮೆ ಅಕ್ಕಿ ಬೇಯಬೇಕು. ಅದು ಜಲ್ಲಿ ಟೈಪ್ ಕೂಡ ಬರಬೇಕು. ಸೀಮೆ ಅಕ್ಕಿ ಚೆನ್ನಾಗಿ ಕುದಿಸಿ ಜಲ್ಲಿ ಟೈಪ್ ಬಂದಮೇಲೆ ನಾವು ಕಾಯಿ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕು. ನಮ್ಮ ಶೈನಿ ನೋಡಿ ಪಾಯಸನೇ ಆಗೋಕ್ಕಾಗಿಲ್ಲ. ಈ ಬೇಗ ಕೊಡು ಅಂತ ಬಂದಿದ್ದಾಳೆ ಇಲ್ಲಿಗೆ. ಏನು ಬೇಕು? ಪಾಯಸ ಇನ್ನೂ ಆಗಿಲ್ಲ ಕಂದ, ಆದ್ಮೇಲೆ ಕೊಡ್ತೀನಿ. ಪಾಯಸ ಇನ್ನೂ ಆಗಿಲ್ಲ. ಪಾಯಸನೇ ಆಗಿಲ್ಲ, ಕೊಡು ಅಂತ ಬಂದು ಹಠ ಮಾಡ್ತಿದ್ಲು. ಹಾಗಾಗಿ ಬೇಗ ಮಾಡಿದೆ. ಇಲ್ಲಿ ಕಾಯಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸೀಮೆ ಅಕ್ಕಿ ಕುದೀತಿದೆಯಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಅದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಬೆಲ್ಲನೇ ಆ್ಯಡ್ ಮಾಡಿಲ್ಲ, ಅಂದರೂ ಬಂದು ತೊಗೊಂಡು ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಸುಟ್ಟ ಸ್ಪೂನ್ ಬೇಡವಾ? ಹೋಗಿ ತಿನ್ನೋಗಿ. ನೆಕ್ಸ್ಟ್ ಇದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ. ಶೈನಿ ಕುಡಿಯೋ ಕಾರಣಕ್ಕೋಸ್ಕರ ನಾನು ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ಸಕ್ಕರೆನೂ ಕೂಡ ಹಾಕ್ಕೊಬೋದು. ಇಲ್ಲ ಬೆಲ್ಲ ಇದೆ ಅಂದರೆ ಬೆಲ್ಲ ಸಹ ಹಾಕ್ಕೊಬೋದು. ನಾನು ಇಲ್ಲಿ ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಕೇಳ್ಬೋದು ಯಾಕಿಲ್ಲಿ ಕಪ್ಪಾಗಿದೆ ಪಾಯಸ ಅಂತ. ನಾನಿಲ್ಲಿ ಕಪ್ಪು ಬೆಲ್ಲನ ಯೂಸ್ ಮಾಡಿದ್ದೀನಿ. ಇಲ್ಲಿ ಬಿಳಿ ಬೆಲ್ಲನೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸಕ್ಕರೆನೂ ಬೇಕಾದರೆ ಯೂಸ್ ಮಾಡ್ಬೋದು ನೀವು. ಈಗ ಪಾಯಸ ರೆಡಿಯಾಗಿದೆ. ನಾವು ಈರುಳ್ಳಿ ಬಜ್ಜಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದು. ಹಾಗೆ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ.
ನೋಡಿ, ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ಅಂತ ಗಟ್ಟಿ ಮಾಡಿ ಕಲಸಿಟ್ಕೊಂಡಿದ್ದೆ, ಹಾಗೆಯೇ ನೀರು ಬಿಟ್ಕೊಂಡಿದ್ದೆ. ಈಗ ನಾನು ಕಲಸಿರೋದಕ್ಕೆ ಸರಿ ಹೋಗಿದೆ, ಸ್ವಲ್ಪ ತೆಳ್ಳಗೂ ಕೂಡ ಆಗಿದೆ, ಮೀಡಿಯಮಾಗಿ ಸರಿ ಇದೆ. ಈಗ ಒಂದೊಂದಾಗೇ ಸಣ್ಣ ಸಣ್ಣ ಉಂಡೆಯಲ್ಲಿ ಎಣ್ಣೆಗೆ ಬಿಟ್ಕೊಳ್ಳೋಣ. ಅದು ಬ್ರೌನ್ ಕಲರ್ ಆಗೋವರೆಗೂ ಸಣ್ಣ ಉರಿಲೇ ಸ್ವಲ್ಪ ಬೇಯಿಸ್ಕೊಳ್ಳಿ, ಇಲ್ಲ ಅಂದರೆ ಒಳಗಡೆ ಹಸಿಟ್ಟು ಥರನೇ ಇರುತ್ತೆ. ಹಾಗಾಗಿ ಸಣ್ಣ ಉರಿಲೇ ಬೇಯಿಸ್ಕೊಬೇಕು. ಬ್ರೌನ್ ಕಲರ್ ಆಗೋವರೆಗೂ ಮಗ್ಚಾಕಿ ಚೆನ್ನಾಗಿ ಬೇಯಿಸ್ಕೊಂಡು, ಇಲ್ಲಿ ಬ್ರೌನ್ ಕಲರ್ ಆಗಿದೆ, ಚೆನ್ನಾಗಿ ಬೆಂದು ಕೂಡ ಇದೆ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಈ ಚಳಿಗೆ ವೆದರ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರಲ್ಲಿ ಚೆನ್ನಾಗಿ ಬೆಂದಿದೆ ಅಲ್ವಾ. ಈಗ ಅದನ್ನು ಟೆಸ್ಟ್ ಮಾಡೋಣ ಬೆಂದಿದೆಯೋ ಇಲ್ವೋ ಅಂತ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ, ಹಸಿಟ್ಟು ಥರನೂ ಇಲ್ಲ, ಒಂಥರ ಮೆತ್ತಗೆ ಚೆನ್ನಾಗಿರುತ್ತೆ. ಬಜ್ಜಿನ ಸೀಮೆ ಅಕ್ಕಿ ಪಾಯಸ ಜೊತೆ ಹೆಚ್ಕೊಂಡು ತಿಂತಾಯಿದ್ರೆ ಒನ್ಸ್ ಮೋರ್ ಅನ್ನಬೇಕು. ಹಾಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಹರಿಜಾನು ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.